ನೀರು ಪೂರೈಕೆ ನಿಲ್ಲಿಸಿದರೆ ಯುದ್ಧಕ್ಕೆ ಸಿದ್ಧವಾಗಬೇಕು. ನಮ್ಮಲ್ಲಿರುವಂತಹ ಅಣ್ವಸ್ತ್ರಗಳು ಪ್ರದರ್ಶನಕ್ಕೆ ಇಟ್ಟಿಲ್ಲ. 130 ಅಣ್ವಸ್ತ್ರಗಳನ್ನು ಭಾರತ ಕಡೆಗೆ ಗುರಿ ಮಾಡಲಾಗಿದೆ ಅಂತ ಪಾಕ್ನ ಮುಖ್ಯಮಂತ್ರಿಯೊಬ್ಬರು ಹೇಳಿದ್ದಾರೆ. ಪಾಕಿಸ್ತಾನದ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂತಂದರೆ, ನಾವೇನು ಅಣ್ವಸ್ತ್ರಗಳನ್ನು 130 ಅಣ್ವಸ್ತ್ರಗಳನ್ನು ಭಾರತದ ಹತ್ರನೇ ಭಾರತದ ದಿಕ್ಕಿನಲ್ಲೇ ಇಟ್ಟಿದ್ದೀವಿ. ನಾವು ಅಣ್ವಸ್ತ್ರ ಯುದ್ಧ ಮಾಡೋದಕ್ಕೆ ರೆಡಿ ಇದ್ವಿ. ನಮ್ಮ ಹತ್ರನೂ ಅಣ್ವಸ್ತ್ರ ಇದೆ, ನಾವು ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೀವಿ. ನೀವೇನಾದರೂ ನೀರು ಬಿಡ್ಡಿಲ್ಲ ಅಂತಂದರೆ, ಹೌದು, ನಮ್ಮಲ್ಲೂ ಏನು ಲಕ್ಷ್ಮಿ, ನಮ್ಮಲ್ಲೇನು ಸುಮ್ಮನೆ ಆಟಿಕೆ ಸಾಮಾನು ಅಂತ ಇಟ್ಟಿದ್ದೀವ? ನಿಮ್ಮಲ್ಲಿ 130 ಇದ್ದರೆ ನಮ್ಮಲ್ಲಿ 3450 ಇದೆ. ಸುಮ್ಮನೆ ಅಣ್ವಸ್ತ್ರ ಬೇಕಾ ಬಿಟ್ಟು. ಈಗೇನಾದರೂ ಪಾಕಿಸ್ತಾನ ಯುದ್ಧ ಮಾಡಿದ್ದೇ ಆದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ 1945 ಹೊತ್ತಿಗೆ ಹೋಗ್ಬಿಡತ್ತೆ, ಅಂದರೆ ಹಿಂದೆ ಹೋಗ್ಬಿಡತ್ತೆ. ಒಂದು ಮಾತ್ರ ನೆನ್ಪಿಟ್ಕೊಳ್ಳೋಣ, ಭಾರತ ಮತ್ತು ಪಾಕಿಸ್ತಾನ ಎರಡು ಕೂಡ ಒಂದೇ ದಿನ ಸ್ವಾತಂತ್ರ್ಯ ಆಗತ್ತೆ. ಎರಡು ಕೂಡ ಒಂದೇ ದಿನ ಸ್ವಾತಂತ್ರ್ಯ ಆಗತ್ತೆ. ಪಾಕಿಸ್ತಾನ ಏನು ಮಾಡುತ್ತೆ ಅಂತಂದರೆ, ಮೋಸದಿಂದ ಭಾರತದ ಗಡಿ ಪ್ರದೇಶಗಳನ್ನು ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಮೋಸದ ಯುದ್ಧವನ್ನು ಮಾಡುತ್ತೆ. ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುತ್ತೆ. ಭಯೋತ್ಪಾದನೆಗೆ ಹಿಂದೆ ಬಿದ್ದು ಪಾಕಿಸ್ತಾನ ಮತ್ತೆ 80ರ ದಶಕಕ್ಕೆ ಹೋಗ್ಬಿಡತ್ತೆ, ಅಂದರೆ 1800ರ ದಶಕಕ್ಕೆ ಹೋಗ್ಬಿಡತ್ತೆ. ಆದರೆ ಭಾರತ ಏನು ಮಾಡುತ್ತೆ? ಭಾರತದಲ್ಲಿ ಇದೇ ಬ್ರಿಟಿಷರು ಲೂಟಿ ಮಾಡಿದ್ರೂ ಕೂಡ, ಎಷ್ಟೋ ಲಕ್ಷ ಕೋಟಿ ಲೂಟಿ ಮಾಡಿದ್ರೂ ಕೂಡ, ಭಾರತ ಇವತ್ತು 2025ರಲ್ಲಿ ಇವತ್ತು ವಿಶ್ವದ ಪವರ್ಫುಲ್ ರಾಷ್ಟ್ರಗಳ ಪೈಕಿಯಲ್ಲಿ ಭಾರತವೂ ಕೂಡ ಸೇರಿಕೊಂಡಿದೆ. ಆದರೆ ಪಾಕಿಸ್ತಾನ ಟೆರರಿಸ್ಟ್ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಅಷ್ಟೇ ಡಿಫ್ರೆನ್ಸು. ಇನ್ನು ಈಗಾಗಲೇ ಅದೇ, ಈಗೇನಾದರೂ ಪಾಕಿಸ್ತಾನ ಯುದ್ಧ ಮಾಡಿದ್ದೇ ಆದಲ್ಲಿ ಅದರ ಆರ್ಥಿಕ ಬಿಕ್ಕಟ್ಟು, ಈಗಾಗಲೇ ಆರ್ಥಿಕ ಅಧಃಪತನವಾಗಿ ಹೋಗ್ಬಿಟ್ಟಿದೆ. ನವಾಜ್ ಶರೀಫ್ ಬಂದಾಗೇನು ಅಮೇರಿಕ ಆಗಲಿಲ್ಲ, ಸಿಂಗಾಪುರ್ ಆಗಲಿಲ್ಲ, ಪಾಕಿಸ್ತಾನ ಮತ್ತೆ ಭಿಕಾರಿಸ್ತಾನ ಆಗಿ ಹೋಗ್ಬಿಡ್ತು. ಆಗಲೇ ಇಮ್ರಾನ್ ಖಾನ್ ದೇಶನ ಬೀದಿಗೆ ತಂದುಬಿಟ್ಟಿದ್ದ. ತನ್ನ ಸರ್ಕಾರಿ ಕಟ್ಟಡಗಳನ್ನು, ಸರ್ಕಾರಿ ಆಸ್ತಿಗಳನ್ನು ಮಾರ್ತಾಗಿದ್ದ. ಮಾರಿ ದೇಶ ನಡೆಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಅವನೇನು ಮಾಡ್ತಾನೆ ಅಂತಂದರೆ, ತಾಲಿಬಾನಿಗಳಿಗೆ ದುಡ್ಡನ್ನು ಕೊಡ್ತಾನೆ, ನಮ್ಮನ್ನು ಸಂರಕ್ಷಣೆ ಮಾಡಿ ಅಂತ. ಆದರೆ ಯಾವಾಗ ನವಾಜ್ ಶರೀಫ್ ಸರ್ಕಾರ ಬರುತ್ತೋ, ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಸಿರಿದೇಳ್ತಾರೆ. ಪುಲ್ವಾಮಾ ರೀತಿಯ ದಾಳಿಯನ್ನು ಮಾಡ್ತಾರೆ. 250ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನು ಬಲಿ ಪಡಿತಾರೆ ಇದೇ ತಾಲಿಬಾನಿಗಳು. ಅದಕ್ಕೆ ಹೇಳೋದು, ಮಗ್ಗಲು ಅಂದರೆ ಯಾವತ್ತು ಈ ನಾಯಿನ ಸಾಕ್ತಾರೆ, ನಾಯಿನ ಸಾಕಿದ ನಂತರ ಅದು ಯಾರು ಬೇಕಾದರೂ ಕಚ್ಚಬಹುದು. ಇವನ್ ಸಾಕದಂತಹ ಪೋಷಕನಿಗೂ ಕೂಡ ಕಚ್ಚಬಹುದು. ಹಾಗೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಆಗಿದೆ. ಈಗಾಗಲೇ ಏನಂತಂದರೆ, ದೊಡ್ಡ ಯುದ್ಧ ನಡೀತಾ ಇದೆ, ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಇದೊಂದು, ಈಗಾಗಲೇ ಮೋದಿಯವರು ಹೇಳಿದ್ದಾರೆ ಯುದ್ಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ನೋಡಬೇಕಾಗಿದೆ. ಇನ್ನು ಉಗ್ರರ ದಾಳಿಯ ಬಳಿಕ ದೇಶದ ರಕ್ತ ಕುದೀತಾ ಇದೆ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಮೂಲಸೌಕರ್ಯ ನಿರ್ಮಾಣ ಕಾರ್ಯವು ತೀವ್ರ ಸ್ವರೂಪದಲ್ಲಿ ಪ್ರಗತಿಯಲ್ಲಿತ್ತು. ಪ್ರಜಾಪ್ರಭುತ್ವವು ಗಟ್ಟಿಯಾಗ್ತಾ ಇತ್ತು. ಪ್ರವಾಸಿಗರ ಸಂಖ್ಯೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಾಗ್ತಾಗಿತ್ತು. ಯುವಕರಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗ್ತಾಗಿತ್ತು. ಜೊತೆಗೆ ದೇಶದ ಜಮ್ಮು ಕಾಶ್ಮೀರ ಶತ್ರುಗಳಿಗೆ ಇಷ್ಟವಾಗಿರಲಿಲ್ಲ. ಭಯೋತ್ಪಾದಕರು ಮತ್ತು ಇದರ ಸೂತ್ರಧಾರಗಳು ಕಾಶ್ಮೀರವನ್ನು ಮತ್ತೆ ವಿನಾಶದತ್ತ ಕೊಂಡೊಯ್ಯುವ ಉದ್ದೇಶ ಹೊಂದಿದ್ದಾರೆ. ಇದೇ ಕಾರಣಕ್ಕಾಗಿಯೇ ಅವರು ಪಹಲ್ಗಾಮ್ನಂತಹ ಬಹುದೊಡ್ಡ ಷಡ್ಯಂತ್ರ ರೂಪಿಸಿ ದಾಳಿಯನ್ನು ಮಾಡಿದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ತುಂಬ ಸಮಯದ ಬಳಿಕ ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ನಡೆದ ದಾಳಿ, ಭಾರೀ ಭಯೋತ್ಪಾದನಾ ದಾಳಿಯಿಂದ ನನ್ನ ಹೃದಯ ನೋವಿನಲ್ಲಿ ಮುಳುಗಿ ಹೋಗಿದೆ. ಸೊ ಈಗಾಗಲೇ 140 ಕೋಟಿ ಜನರು ಒಗ್ಗಟ್ಟಾಗಿ ನಿಂತು ದೇಶದ ಹಿತಾಸಕ್ತಿಗಾಗಿ ಎಲ್ಲ 140 ಕೋಟಿ ಜನರ ರಕ್ತ ಕುದೀತಾ ಇದೆ. ಭಾರತ ಪಾಕಿಸ್ತಾನದ ವಿರುದ್ಧ ದೊಡ್ಡ ಯುದ್ಧ ಮಾಡಬೇಕು ಅಂತ ಏನಂತಂದರೆ ಸರ್ವಸನ್ನದ್ಧರಾಗಿದ್ದಾರೆ. ಜೊತೆಗೆ ಅವರ ಈ ಆಸೆಯನ್ನು ಈಡೇರಿಸ್ತೀವಿ ಅನ್ನೋದರ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಸಂದೇಶವನ್ನು ನೀಡಿದ್ದಾರೆ.